ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತಾರ್ ಬಾಬಾ ಅವರನ್ನ ನಮ್ಮ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಪಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಾನು ಶ್ರೀಮತಿ ಸರೋಜಿನಿ ಮೇಡಮ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಅವರ್ ಸೆಷನ್ ಅಂಡ್ ಓವರ್ ಟು ಯು ಮೇಡಮ್. ಅವರು ಪ್ರಾಣಶಕ್ತಿ ಅಂತಕ್ಕಂತಹ ಪುಸ್ತಕವನ್ನ ಕುರಿತು ಅದ್ಭುತವಾಗಿರ್ತಕ್ಕಂತಹ ಜ್ಞಾನವನ್ನ ನಮಗೆಲ್ಲ ಹಂಚ್ತಾ ಇದ್ದಾರೆ. ಮೇಡಮ್ ಅವರನ್ನ ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ಓವರ್ ಟು ಯು ಮೇಡಮ್. ನಮಸ್ಕಾರ. ಪತ್ರಿಜಿ ದಂಪತಿಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಅಸ್ಟಲ್ ಮಾಸ್ತರ್ಸ್ಗಳಿಗೂ ನನ್ನ ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಧ್ಯಾನ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಗುರುಗಳಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಅಸ್ಟಲ್ ಮಾಸ್ತರ್ಸ್ಗಳು, ಎಲ್ಲ ನನ್ನ ವಸುಂಧರಾ ವಾರಿಯರ್ಸ್ ಗುಂಪಿನ ಸಹೋದರಿಯರಿಗೆ, ಧ್ಯಾನಿಗಳಿಗೆ ನಾನು ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಒಂದು ಗುಂಪಿನಲ್ಲಿ ನನಗೆ ಸ್ವಾಧ್ಯಾಯ ಮಾಡಲು ಅವಕಾಶ ಕೊಟ್ಟ ಗೌರಾದೇವಿ ಮೇಡಮ್ ಅವರಿಗೂ ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಇವತ್ತು ನಾವು ಸ್ವಾಧ್ಯಾಯಕ್ಕಾಗಿ ಆಯ್ದುಕೊಂಡಂತ ಒಂದು ಪುಸ್ತಕ ಪ್ರಾಣಶಕ್ತಿ. ಸಾರ್ಕಮ್ ಸ್ಟರೈಡೈರ್ ಅವರ ಬರೆದಂತಹ ಇಂಗ್ಲಿಷ್ ಅನುವಾದವನ್ನ ಕನ್ನಡಕ್ಕೆ ಅನುವಾದಿಸಿದವರು ನಾಗಜ್ಯೋತಿ ಸುಮಲತಾ. ಈ ಒಂದು ಪುಸ್ತಕದ 6 ಅಧ್ಯಾಯಗಳನ್ನ ಮುಗಿಸಿ, ಹೋದ ಅಧ್ಯಾಯದಲ್ಲಿ ನಾವು ಈ ಒಂದು ಅಂತಸ್ಫೂರ್ತಿ ಯಾವ ರೀತಿ ಈ ಒಂದು ಧ್ಯಾನದಿಂದ ಅಥವಾ ವಿಶ್ವಾಗ್ನಿಯಿಂದ ಅಂತಸ್ಫೂರ್ತಿ ಯಾವ ರೀತಿ ಹೆಚ್ಚಾಗ್ತದ, ಪ್ರಾಣಶಕ್ತಿ ಯಾವ ರೀತಿ ಬೆಳೀತದ, ಪ್ರಾಣಶಕ್ತಿಯಿಂದ ಅಂತಸ್ಫೂರ್ತಿ ಯಾವ ರೀತಿ ಬೆಳೀತದ ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಒಂದು ಮನುಷ್ಯನ ಪ್ರತಿಯೊಂದು ಅವಯವಗಳಿಗೆ, ಪ್ರತಿಯೊಂದು ರಂಧ್ರಗಳಿಗೆ, ಪ್ರತಿಯೊಂದು ಜೀವ ಕಣಗಳಿಗೆ ಪ್ರಾಣಶಕ್ತಿ ಯಾವ ರೀತಿ ಒಂದು ಸ್ಫೂರ್ತಿಯನ್ನ ಕೊಡ್ತದ ಅಂತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಈಗ 7ನೇ ಅಧ್ಯಾಯದಲ್ಲಿ ಸಹಯೋಗ ಅಂತಕ್ಕಂಥ ಒಂದು ಅಧ್ಯಾಯ. ಸಹಯೋಗ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ಒಂದು ವಸ್ತುವಿನ ಬಗ್ಗೆ ಆಗಲಿ ಅಥವಾ ಒಂದು ಸಮಸ್ಯೆಯ ಬಗ್ಗೆ ಆಗಲಿ ಎಲ್ಲಾ ದೃಷ್ಟಿಕೋನಗಳಿಂದ ಪರಿಶೀಲಿಸಬಹುದಾದ ಜ್ಞಾನವನ್ನು ಒದಗಿಸಿ ಆ ವಿಷಯದ ಬಗೆಗಿನ ಸಂಪೂರ್ಣ ಜ್ಞಾನವನ್ನು ಅಥವಾ ಆ ಸಮಸ್ಯೆಗೆ ಸಂಪೂರ್ಣ ಪರಿಹಾರವನ್ನು ಪಡೆಯುವುದೇ ಸಹಯೋಗ ಇರುತ್ತದೆ. ಏನೆಂದರೆ ಪ್ರಾಣಶಕ್ತಿ ಮಾನವನಿಗೆ ನೀಡಿರುವ ಅತಿ ದೊಡ್ಡ ಉಡುಗೊರೆಯಾಗಿದೆ. ಉಡುಗೊರೆ ಸಹಯೋಗ ಅಂತಕ್ಕಂಥದ್ದು. ನೋಡ್ರಿ, ಮನುಷ್ಯನಿಗೆ ಎಲ್ಲಾ ಕೆಲಸಗಳನ್ನ ಮಾಡ್ಲಿಕ್ಕೆ, ಎಲ್ಲಾ ತನ್ನ ದೃಷ್ಟಿಕೋನಗಳನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ತನ್ನ ಎಲ್ಲಾ ಧ್ಯಾನವನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಜವಾದಂತ ಯೋಗವನ್ನ ತಂದು ಕೊಡ್ತಕ್ಕಂಥದ್ದೇ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಸಹಯೋಗ ಅಂತಕ್ಕಂಥ ಒಂದು ಉಡುಗೊರೆಯನ್ನ ನಮಗೆ ಕೊಡ್ತದ. ನಾವು ಯಾವಾಗ ಈ ಧ್ಯಾನದಿಂದ ಪ್ರಾಣಶಕ್ತಿಯನ್ನು ನಾವು ಹೊಂದುತ್ತೀವಲ್ಲ, ಆವಾಗ ನಾವು ಎಂಥ ಕಠಿಣವಾದಂತ ನಮ್ಮ ಬಯಕೆಗಳನ್ನ ಅಥವಾ ನಮ್ಮ ಒಂದು ಆಶಾಭಾವಗಳನ್ನ ಸುಲಭವಾಗಿ ಈಡೇರಿಸಿಕೊಳ್ತಕ್ಕಂಥ ಒಂದು ಯೋಗ ಬರ್ತದ. ಹಿರಿಯರು ಹೇಳ್ತಾರೆ, ಇಲ್ಲಿ ಯೋಗ ಬಂದಾಗಲೇ ಎಲ್ಲ ಆಗೋದು ಅಂತಕ್ಕಂಥದ್ದನ್ನ. ಹಂಗ ನಮಗೆ ಒಂದು ಉತ್ತಮವಾದಂತ ಯೋಗವನ್ನ ತಂದು ಕೊಡ್ತಕ್ಕಂಥದ್ದು ಈ ಒಂದು ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣಶಕ್ತಿಯು ಎಲ್ಲಾ ಆಯಾಮಗಳಲ್ಲಿ ಕೆಲಸ ಮಾಡುತ್ತಿರುವ ಮಾನವನ ಜ್ಞಾನೇಂದ್ರಿಯಗಳಿಗೆ, ಆ ಆಯಾಮದಲ್ಲಿನ ವಿಷಯಗಳಿಗೆ ಸಂಬಂಧಿಸಿದ ಸಮಗ್ರ ಸಂಪೂರ್ಣ ಜ್ಞಾನವನ್ನು ಸವಿವರವಾಗಿ ನೀಡಿರುತ್ತದೆ. ನೋಡ್ರಿ, ಮನುಷ್ಯನಿಗೆ ಒಂದು ಮಗ್ಗಲಿನ ಒಂದು ಆಯಾಮದ ಅಥವಾ ಒಬ್ಬ ವ್ಯಕ್ತಿಗೆ ಇಚ್ಛಿಸ್ತಕ್ಕಂಥ ಒಂದು ಜ್ಞಾನವನ್ನ, ಸವಿವರವಾದಂತ ಜ್ಞಾನವನ್ನ ಜ್ಞಾನೇಂದ್ರಿಯಗಳ ಮೂಲಕ ಆ ವ್ಯಕ್ತಿಗೆ ಒದಗಿಸಿಕೊಡ್ತಕ್ಕಂಥ ಒಂದು ಸ್ಫೂರ್ತಿಯ ಶೆಲೆ ಈ ಒಂದು ಪ್ರಾಣಾಗ್ನಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆದುದರಿಂದ ಮಾನವನು ಸಂಪೂರ್ಣ ಜ್ಞಾನದಿಂದ ಸಹಯೋಗವನ್ನು ಪ್ರಾಣಶಕ್ತಿಯ ಮೂಲಕ ಪಡೆದುಕೊಳ್ಳುತ್ತಾನೆ. ಯಾವ ವ್ಯಕ್ತಿ ಸಂಪೂರ್ಣ ಜ್ಞಾನಿ ಆಗ್ತಾನೆ, ಯಾವ ವ್ಯಕ್ತಿ ಸಂಪೂರ್ಣವಾಗಿ
ಧ್ಯಾನಿ ಆಗ್ತಾನ, ಆತ ಸಹಯೋಗವನ್ನ ಸುಲಭವಾಗಿ ಹೊಂದಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವ ಕ್ಷೇತ್ರದಲ್ಲಿನ ಸರ್ವ ಚೈತನ್ಯದ ಆಯಾಮಗಳಲ್ಲಿ ಬಹಳ ಸಂಕ್ಷಿಪ್ತವಾಗಿ ಹೆಣೆದುಕೊಂಡಿರುವ ಪ್ರಾಣಶಕ್ತಿ ಪಾಶಗಳು ಎಲ್ಲಾ ಆಯಾಮಗಳ ವಸ್ತು ವಿಷಯಗಳ ಸಮಗ್ರ ಜ್ಞಾನವನ್ನು ಭೂಲೋಕವಾಸಿಯಾದ ಮಾನವನಿಗೆ ಸವಿವರವಾಗಿ ನೀಡುತ್ತದೆ. ನೋಡ್ರಿ, ವಿಶ್ವ ಕ್ಷೇತ್ರದ ಸರ್ವ ಚೈತನ್ಯಗಳ ಈ ಒಂದು ವಿಶ್ವದ ಈ ಒಂದು ಅಸ್ಟ್ರಲ್ ಜಗತ್ತಿನ ಸರ್ವ ಚೈತನ್ಯದ ಎಲ್ಲಾ ಆಯಾಮಗಳ ಕ್ಲಿಷ್ಟಕರವಾದಂತ ಒಂದು ವಿಷಯಗಳನ್ನ ಸರಳವಾಗಿ ಪ್ರಾಣಶಕ್ತಿ ಈ ಮಾನವನಿಗೆ, ಭೂಲೋಕದ ಮಾನವನಿಗೆ ತಿಳಿಸ್ಕೊಡ್ತದ ಅಂತಕ್ಕಂಥದ್ದೇನಿಲ್ಲಿ ಹೇಳ್ತಾರೆ. ಪ್ರಾಣಶಕ್ತಿ ಅಲ್ಪವಾಗಿರುವ ಮನುಷ್ಯರು ಅಥವಾ ವಿಶ್ವಕ್ಷೇತ್ರಾಗ್ನಿಯೊಂದಿಗೆ ಪ್ರಾಣಶಕ್ತಿಯೊಂದಿಗೆ ಸಂಯೋಜನೆ ಮಾಡಿಕೊಳ್ಳಲಾಗದ ಮನುಷ್ಯರು ತಾವು ವಾಸಿಸುತ್ತಿರುವ ಆಯಾಮಕ್ಕೆ ಸಂಬಂಧಿಸಿದ ದೃಷ್ಟಿಕೋನದಿಂದಲೇ ಅಥವಾ ಅವರ ಚೈತನ್ಯವು ಸ್ಪಷ್ಟವಾಗಿ ಗ್ರಹಿಸುತ್ತಿರುವ ವಿಷಯ ಜ್ಞಾನಗಳನ್ನು ಮಾತ್ರವೇ ಅರ್ಥ ಮಾಡಿಕೊಳ್ಳುತ್ತಿರುತ್ತಾರೆ. ಆದರೆ ಅಂತಹ ಮಾನವರ ದೃಕ್ಕಲ್ಪ ಏಕಪಕ್ಷವಾಗಿ ಮಾತ್ರವೇ ಇರುತ್ತದೆ ಹೊರತು ಸಮಗ್ರವಾಗಿ ಇರುವುದಿಲ್ಲ. ನೋಡ್ರಿ, ಕೆಲವು ವ್ಯಕ್ತಿಗಳು ಒಂದೇ ನಿಟ್ಟಿನಲ್ಲಿ ಅವರು ಏಕಪಕ್ಷೀಯವಾಗಿ ವಿಚಾರಿಸುತ್ತಾ ಅಥವಾ ಪ್ರಾಣಾಗ್ನಿಯನ್ನ ಅವರು ಸಂಪೂರ್ಣವಾಗಿ ನಂಬದೆ ಇದೇನು ಇದರ ಮೇಲೆ ಸಂಶಯ ಪಡ್ತಾ, ನಾವು ಧ್ಯಾನ ಮಾಡಿದ್ರೆ ನಮ್ಗೆ ಹೆಂಗ ಜ್ಞಾನ ಬರ್ತದ, ನಾವು ಧ್ಯಾನ ಮಾಡೋದ್ರಿಂದ ನಮಗೆಲ್ಲ ಸಾಧ್ಯತೆಗಳು ಹೆಂಗ ಆಗ್ತಾವ, ನಾವು ಧ್ಯಾನ ಮಾಡ್ರೆ ನಮ್ಮ ಆರೋಗ್ಯ ಯಾಕೆ ಹೆಂಗ್ ಸುಧಾರಿಸ್ತದ, ನಮಗ್ ಜ್ಞಾನ ಹೆಂಗ್ ಬರ್ತದ ಅಂತಕ್ಕಂತ ಒಂದು ತಾತ್ಸಾರ ಅಥವಾ ಸಂಶಯದ ಮನೋಭಾವನೆ ಇಟ್ಕೊಂಡವರು ಇಲ್ಲಿ ಸಮಗ್ರವಾದಂತ ಒಂದು ಸಾಧನೆಯನ್ನ ಸಹಯೋಗವನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಯಾವ ವ್ಯಕ್ತಿ ಸಂಪೂರ್ಣವಾಗಿ ಧ್ಯಾನದಲ್ಲಿ ಒಂದು ನಿಷ್ಠೆಯಿಂದ ಸಂಪೂರ್ಣ ಶರಣಾಗತಿ ಆದಾಗ ಆತ ಪರಿಪೂರ್ಣತೆಯನ್ನ ಅದರೊಳಗ ಪಡ್ಕೊಳ್ತಾನ ಅಂತಕ್ಕಂಥದ್ದನ್ನ ಹೇಳ್ತಾರ. ಅಂಥ ವ್ಯಕ್ತಿ ದೃಕ್ಕಲ್ಪವು ಏಕಪಕ್ಷವಾಗಿರುತ್ತದೆ. ಆತನಿಗೆ ಸಂಪೂರ್ಣವಾದಂತ ಒಂದು ಪರಿಕಲ್ಪನೆ ಬರೋದಿಲ್ಲ. ಏನೋ ಕೆಲವು ಪರಿಕಲ್ಪನೆ ಆತನಿಗೆ ಅರ್ಥ ಆಗಬಹುದು ಹೊರತು ಅದನ್ನು ಕೂಡ ಆತ ಸಂಶಯ ಪಟ್ರೆ ಅದು ಕೂಡ ಅವನ ಹತ್ರ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನಿಲ್ಲೇ ಹೇಳ್ತಾ ಇದ್ದಾರೆ. ಆದುದರಿಂದ ಪರಿಪೂರ್ಣತೆಯ ದಿಶೆಯಲ್ಲಿ ಭವಿಷ್ಯತ್ತಿನಲ್ಲಿ ಸಂಭವಿಸಲಿರುವ ಅಭಿವೃದ್ಧಿಯಿಂದಲೇ ಭೂಮಿಯ ಮೇಲಿನ ಹಾಗೂ ಇತರೆ ಆಯಾಮಗಳಲ್ಲಿಯೂ ಸಹ ಖಚಿತವಾಗಿ ನಮ್ಮ ಅಭಿವೃದ್ಧಿ ಆಗುತ್ತಿರುತ್ತದೆ, ನಮಗೆ ಅರ್ಥವಾಗುತ್ತದೆ. ನೋಡ್ರಿ, ಭೂಮಿಯ ಮೇಲೆ ಅಥವಾ ಅಸ್ಟ್ರಲ್ ಜಗತ್ತಿನಲ್ಲಿ ಅಥವಾ ಈ ನಿಸರ್ಗದ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಮೂಲೆಯಲ್ಲಿ ನಮಗೆ ಸಂಪೂರ್ಣವಾದಂತ ಒಂದು ಪರಿಪೂರ್ಣವಾದ ದಿಶೆಯಲ್ಲಿ ನಮ್ಮ ಭವಿಷ್ಯತ್ತಿನ ನಿರ್ಧಾರಗಳು ನಮಗೆ ತಿಳಿತಾವ, ಭವಿಷ್ಯತ್ತಿನ ಕನಸುಗಳು ನಾವು ಕಾಣ್ತೇವಿ, ಭವಿಷ್ಯತ್ತಿನ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಈ ಧ್ಯಾನ ಶಕ್ತಿ ನಮಗೆ ಸಂಪೂರ್ಣವಾಗಿ ಸಹಕಾರಿ ಆಗ್ತದ, ಸಹಯೋಗವನ್ನ ಮಾಡಿಕೊಡ್ತದ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಸಹ ಪ್ರಾಣಶಕ್ತಿಯಿಂದಲೇ ಸೃಷ್ಟಿಯಾಗುತ್ತಿರುತ್ತವೆ. ಮನೋನಿಶ್ಚಯವನ್ನು ನಾವು ತಂದುಕೊಳ್ಳಬೇಕು. ಕಾರಣ ಆ ಮನಸ್ಸೇ ಸಮಸ್ತ ಜೀವರಾಶಿಗಳೊಂದಿಗೆ ಜಡ ಪದಾರ್ಥವೆಂದು ನಾವು ಭಾವಿಸುತ್ತಿರುವ ಅಚೇತನ ವಸ್ತು ಪದಾರ್ಥಗಳೊಂದಿಗೆ ಸಹ ನಮಗೆ ಸಂಬಂಧಗಳನ್ನು ರೂಪಿಸುತ್ತಿರುತ್ತದೆ. ನೋಡ್ರಿ, ಎಷ್ಟೋ ಸಂದರ್ಭಗಳಲ್ಲಿ ಜಡ ಪದಾರ್ಥಗಳೊಂದಿಗೂ ಎಷ್ಟು ಜೀವರಾಶಿಗಳು ಇರ್ತಕ್ಕಂಥ ಜೀವರಾಶಿಗಳ ಪ್ರತಿಯೊಂದು ಜೀವರಾಶಿಯೊಂದಿಗೂ ನಾವು ಸಂಬಂಧವನ್ನ ಕಲ್ಪಿಸ್ತೇವೆ. ಈಗ ನಾವು ನೋಡ್ತೇವೆ, ನಾವು ಧ್ಯಾನದಲ್ಲಿ ಕೆಲವೊಂದು ಕೆಲಸಗಳನ್ನ ಮಾಡ್ತಾ ಇರುವಾಗ ನಾವು ಅತಿ ಸೂಕ್ಷ್ಮವಾದ ಜೀವರಾಶಿಗಳು ಇರುವೆಯಂತ ಜೀವರಾಶಿಯೊಂದಿಗೂ ಸಹಯೋಗವನ್ನು ಹೊಂದಿದಂತದ್ದು ನಾವು ಅನಿತಾ ಮೇಡಮ್ನಿಂದ ಕೇಳಿದ್ದೇವೆ. ಹೌದಾ? ಕಪ್ಪೆಗಳೊಂದಿಗೂ ಕೂಡ ನಾವು ಸಹಯೋಗವನ್ನು ಹೊಂದಿ ಅವುಗಳ ವೃತ್ತಾಂತವನ್ನು ತಿಳಿದುಕೊಳ್ತಕ್ಕಂಥ ಜ್ಞಾನವನ್ನು ಕೂಡ ನಾವು ಪಡ್ಕೊಳ್ತೇವೆ. ಅದಕ್ಕಾಗಿ ಇಲ್ಲಿ ಅತಿ ಸೂಕ್ಷ್ಮವಾದಂತ ಜೀವಿಗಳು, ಜಡ ಪದಾರ್ಥಗಳು, ಒಂದು ಕಲ್ಲನ್ನ ಮುಟ್ಟಿ ನಾವು ಒಂದು ಕಲ್ಲಿನ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಕೂಡ ನಮಗೆ ಧ್ಯಾನ ಅಥವಾ ಧ್ಯಾನಾಗ್ನಿ ಸಹಕಾರಿ ಆಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಬಹುದು. ಕಲ್ಲು, ಮಣ್ಣು, ಮರ, ಕಟ್ಟಿಗೆ ಅಥವಾ ಈ ಒಂದು ಜಡ ವಸ್ತುಗಳ ಒಂದು ಸ್ಥಿತಿಯನ್ನು ತಿಳ್ಕೊಳ್ಳಿಕ್ಕೂ, ಒಂದು ಮರದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೂ ಕೂಡ ನಮಗ ಈ ಧ್ಯಾನ ಅಗ್ನಿಯಿಂದ ಸಹಕಾರಿ ಆಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ನಂತರ ಸಹಯೋಗ ಶಕ್ತಿ ಎಂದರೆ ಎಲ್ಲಾ ವಿಧದ ದೃಷ್ಟಿಕೋನದೊಂದಿಗೆ ಎಲ್ಲಾ ಕೋನಗಳಲ್ಲಿಯೂ ಸಮಗ್ರ ತಿಳುವಳಿಕೆ ಮೂಡಿಸಿಕೊಂಡಿರುವುದರ ಜೊತೆಗೆ ಉತ್ತಮ ಜೀವ ಚೈತನ್ಯಗಳ ದೃಕ್ಕಲ್ಪಗಳೊಂದಿಗೆ
ಸಹ ನಮ್ಮ ಗಮನವನ್ನು ಕೇಂದ್ರೀಕರಿಸಿ ಚೈತನ್ಯಾಭಿವೃದ್ಧಿಯನ್ನು ಉಂಟು ಮಾಡಿಕೊಂಡು ಶಕ್ತಿಯನ್ನು ಉಂಟು ಮಾಡಿಕೊಂಡು ಗ್ರಹಿಸಬೇಕೆಂದು ಈ ಪ್ರಕಾರವಾಗಿ ಚೈತನ್ಯವು ವಿಸ್ತರಿಸುವ ಸಾಮರ್ಥ್ಯದ ಜೊತೆಗೆ ಉತ್ತಮ ಚೈತನ್ಯ ಆಯಾಮದಲ್ಲಿ ಪ್ರಜ್ಞೆಯು ತಿಳುವಳಿಕೆಯನ್ನು ಸಹ ಸಾಧ್ಯಗೊಳಿಸಲು ಸಾಧ್ಯವಾಗುತ್ತದೆ. ನೋಡ್ರಿ, ಉತ್ತಮೋತ್ತಮವಾದ ಚೈತನ್ಯವನ್ನು ಹೊಂದಿ, ಉತ್ತಮೋತ್ತಮವಾದ ಪ್ರಜ್ಞೆಯನ್ನು ಹೊಂದಿ, ಉತ್ತಮವಾದಂತಹ ಹಂತದಲ್ಲಿ ನಾವು ಸಹಯೋಗ ಹೊಂದಿ ಮಾನವನು ದೇವಮಾನವನಾಗಿ ವರ್ತಿಸಲಿಕ್ಕೆ, ದೇವಮಾನವನಾಗಿ ಉನ್ನತ ಲೋಕವನ್ನ ಹೊಂದಲಿಕ್ಕೆ ಇದರಿಂದ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಇಲ್ಲಿ ಒಬ್ಬ ಆಂಜನೇಯನ ಉದಾಹರಣೆಯನ್ನು ತಗೊಂಡ್ರೆ, ಆಂಜನೇಯ ಇವತ್ತಿಗೂ ಕೂಡ ಭೂಮಿಯ ಮೇಲೆ ತನ್ನ ಒಂದು ಧ್ಯಾನ ಶಕ್ತಿಯಿಂದ ಪವನ ಪುತ್ರ ಎನಿಸಿಕೊಂಡು ಇವತ್ತಿಗೂ ಕೂಡ ಜಾಗೃತವಾಗಿ ಭೂಮಿಯನ್ನ ಕಾಯ್ಲಿಕ್ಕೆ ನಿಂತಂತ ಒಬ್ಬ ಶಕ್ತಿ ಪುರುಷ ಆತ ಇವತ್ತಿಗೂ ದೇವನೇ ಎನಿಸಿಕೊಂಡು ಈ ಭೂಮಿಯ ಮೇಲೆ ಬದುಕ್ತಕ್ಕಂಥದ್ದ ಒಬ್ಬ ವಾನರ ಕುಲದಲ್ಲಿ ಹುಟ್ಟಿದಂತ ಆ ಆತ್ಮ ಇವತ್ತಿಗೂ ಕೂಡ ರಾಮನ ಆಜ್ಞೆಯಂತೆ, ರಾಮ ಸೀತೆಯರ ಆಜ್ಞೆಯಂತೆ ಇವತ್ತಿಗೂ ಕೂಡ ಜಗತ್ ಕಲ್ಯಾಣಕ್ಕಾಗಿ ಜಾಗೃತವಾಗಿ ಇರ್ತಕ್ಕಂಥದ್ದನ್ನ ಈ ಭೂಮಿಯ ಮೇಲೆ ನಾವು ನೋಡಬಹುದು. ಉತ್ತಮ ಆಯಾಮಗಳಲ್ಲಿ ಉಪಯೋಗಿಸಿಕೊಳ್ಳುತ್ತಿರುವ ಅತ್ಯುತ್ತಮವಾದ ಸಾಧನೆ ಸಹಯೋಗ. ಏಕೆಂದರೆ ಸಹಯೋಗದಿಂದಲೇ ಒಂದು ತಾತ್ಕಾಲಿಕ ಸಮಾನತೆ, ಸ್ಥಿರತೆಗಳು ಸಂಭವವಾಗುತ್ತವೆ. ನೋಡ್ರಿ, ಇಲ್ಲಿ ಉದಾಹರಿಸಬಹುದು ನಾವು. ಆಂಜನೇಯ ತನ್ನ ರಾಮ ಮತ್ತು ಸೀತೆಯರನ್ನ, ತನ್ನ ಗುರುವನ್ನ ಆತ ಎಷ್ಟೊಂದು ಗೌರವಿಸಿದ ಅಂತಂದ್ರ, ನಾನು ಕೂಡ ನಿಮ್ ಜೊತೆಗೆ ಬರ್ತೀನಿ ಅಂತ ಹೇಳಿ ಸೀತೆ ರಾಮರಿಗೆ ಅವ ತನ್ನ ಒಂದು ಮನವಿಯನ್ನ ಮಾಡ್ಕೊತಾನ. ಆವಾಗ ಸೀತಾದೇವಿ ಆತನಿಗೆ ಹೇಳ್ತಾಳ, ಈ ಸತ್ಯಯುಗ ಮರಳಿ ಬರುವವರೆಗೆ ಈ ಕಲಿಯುಗದಲ್ಲಿ ನೀನು ಜಾಗೃತವಾಗಿ ಇದ್ದು ಈ ಭೂಮಿ ತಾಯಿಯ ರಕ್ಷಣೆ ಮಾಡ್ತಕ್ಕಂಥ ಭಾರ ನಿನ್ ಮೇಲೆ ಇದೆ, ಇದನ್ನ ನಿಭಾಯಿಸು ಅಂತಕ್ಕಂಥ ಮಾತನ್ನ ಹೇಳಿದಾಗ ಯುಗಾಂತರಗಳಿಂದ ಆ ಮಾತಿಗೆ ಬದ್ಧನಾಗಿ, ಆ ಗುರುವಿನ ಮಾತಿಗೆ ಬದ್ಧನಾಗಿ ಇವತ್ತಿಗೂ ಕೂಡ ಈ ಭೂಮಿಯ ಮೇಲೆ ಕಲಿಯುಗದಲ್ಲಿ ಆ ಒಂದು ಆಂಜನೇಯ ಸ್ವಾಮಿ ಬದುಕಿದಾನ. ಇದು ಆತನ ಪ್ರಾಣ ಶಕ್ತಿಯಿಂದಲೇ ಸಾಧ್ಯ. ಕ್ಷೇತ್ರಾಗ್ನಿಯನ್ನ ಅವ ಎಷ್ಟು ಬಲಿಷ್ಠವಾಗಿ ಹೊಂದ್ಯಾನ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಪ್ರತಿ ಅಭಿವೃದ್ಧಿ ಪ್ರಯಾಣ ಮಾರ್ಗದಲ್ಲಿಯೂ ಖಚಿತವಾಗಿ ಆಗುವಾಗ ಸಾಮಾನುಗಳನ್ನು ಹತ್ತಿಸಿಕೊಳ್ಳುವುದು, ಇಳಿಸಿಕೊಳ್ಳುವುದು ಸ್ಥಳಗಳು ಕಡ್ಡಾಯವಾಗಿ ಇರಲೇಬೇಕು. ನೋಡ್ರಿ, ನಾವು ಪ್ರತಿ ಜರ್ನಿ ಒಳಗ, ನಮ್ಮ ಜೀವನದ, ನಮ್ಮ ಅಧ್ಯಾತ್ಮದ ಒಂದು ಜರ್ನಿ ಒಳಗ ನಮಗ್ ಬೇಕಾದಂತ ಸಾಮಾನುಗಳಂದ್ರ ಒಳ್ಳೆಯದಂತ ವಿಚಾರಗಳು, ಒಳ್ಳೆಯದಾದಂತ ಒಂದು ನಡವಳಿಕೆ ಅಥವಾ ಧ್ಯಾನಕ್ಕಾಗಿ ಅಥವಾ ಜಗತ್ತಿಗೆ ಒಳಿತು ಮಾಡ್ತಕ್ಕಂಥ ಕೆಲವೊಂದು ವಿಷಯಗಳನ್ನ ನಾವು ತಗೊಳ್ಬಹುದು. ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ವಿಷಯಗಳನ್ನ ಅಲ್ಲಿಂದ ಹೊರಗೆ ಹಾಕಿ ಇಳಿಸಿ ಬಿಡ್ತಕ್ಕಂಥ ಪ್ರಯೋಗ ಸತತವಾಗಿ ನಡೀತಾ ಇರ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ನಿರ್ದಿಷ್ಟ ಹಂತದ ಸಮಾನತೆ, ಸ್ಥಿರತೆಗಳು ಇಂತಹ ಸ್ಥಳದಲ್ಲಿಯೇ ಸಂಭವಿಸುತ್ತಾ ಆತ್ಮ ಪುರೋಗಮನಕ್ಕೆ ಸಹಾಯ ಮಾಡುತ್ತಿರುತ್ತದೆ. ಮನುಷ್ಯನ ಆತ್ಮ ಪುರೋಗಮನ ಆಗುವಾಗ ತನ್ನಲ್ಲಿಯ ಕಿಂಚಿತ್ತು ಕೆಟ್ಟತನವನ್ನ, ಕಿಂಚಿತ್ತು ಪ್ರಾಣಾಗ್ನಿ ಹಾಳು ಮಾಡ್ತಕ್ಕಂಥ ವಿಷಯಗಳನ್ನ ಆತ ಹೊರಗೆ ಹಾಕ್ತಾನೆ ಇರ್ತಾನ ಮತ್ತು ಒಳ್ಳೆಯದನ್ನ ಯಾವತ್ತೂ ಕೂಡ ಆಸ್ವಾದನೆ ಮಾಡ್ತಾನ ಇರ್ತಾನ ಅಂತಕ್ಕಂಥದ್ದನ್ನ ನೋಡಬಹುದು. ಒಳಗೆ ಬರುವ ಹೊರ ಹೋಗುವ ಶಕ್ತಿಗಳನ್ನು ಸರಿಯಾದ ಹತೋಟಿಯಲ್ಲಿಡುತ್ತಾ ನಿಯಂತ್ರಿಸುತ್ತಿರುವುದೇ ತುಲ್ಯ ಸ್ಥಿತಿ, ಸಮತೋಲನ ಸ್ಥಿತಿ. ಅತ್ಯುತ್ತಮ ಒಂದು ನಿರ್ದಿಷ್ಟ ಭವಿಷ್ಯದ ಉದ್ದೇಶ ಹಾಗೂ ಗುರಿ ಅಥವಾ ನೋಟದ ಮೇಲೆ ಕೇಂದ್ರೀಕೃತವಾಗಿರುವ ಸ್ಥಿತಿಯೇ ಸ್ಥಿರತೆ. ನೋಡ್ರಿ, ಯಾವ ವ್ಯಕ್ತಿ ತನ್ನಲ್ಲಿರ್ತಕ್ಕಂಥ ಒರಟುತನವನ್ನ, ದುಷ್ಟಗುಣಗಳನ್ನ ಹೊರಗೆ ಹಾಕ್ತಾ ಒಳ್ಳೆಯದನ್ನ ತನ್ನಲ್ಲಿ ತುಂಬಿಕೊಳ್ಳತಕ್ಕಂಥ ಸ್ಥಿತಿಯೇ ಒಂದು ತುಲ್ಯ ಸ್ಥಿತಿ ಅಥವಾ ಸಮತೋಲನ ಸ್ಥಿತಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆತ್ಮ ಒಂದು ನಿರ್ದಿಷ್ಟ ಭವಿಷ್ಯದ ಉದ್ದೇಶಕ್ಕಾಗಿ, ಪ್ರತಿಯೊಂದು ಆತ್ಮಕ್ಕೂ ಕೂಡ ತನ್ನದೇ ಆದ ಉದ್ದೇಶವಿದೆ, ರೀಸನ್ ಇದೆ. ಆ ಭೂಮಿಯ ಮೇಲೆ ನಾನು ಏನ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಕ್ಕಂಥ ಉದ್ದೇಶಕ್ಕಾಗಿ ಆತ್ಮ ಪವಿತ್ರಗೊಂಡು ತನ್ನ ಕಾರ್ಯದೊಂದಿಗೆ ಕೇಂದ್ರೀಕೃತವಾಗ್ತಕ್ಕಂಥದ್ದನ್ನ ನಾವು ಮಾಡಬಹುದು. ಇದು ಈ ವಿಶ್ವಕ್ಷೇತ್ರಾಗ್ನಿಯ ಒಂದು ಪ್ರಾಣಶಕ್ತಿಯಿಂದಲೇ ಸಾಧ್ಯ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಒಂದು ತುಲ್ಯ ಸಮತೋಲನ ಸ್ಥಿತಿಯಲ್ಲಿ ಹೀರಲ್ಪಟ್ಟು ಸಂಗ್ರಹಿಸಿಕೊಳ್ಳುತ್ತಿರುವ ಶಕ್ತಿಗಳೆಲ್ಲವೂ ಆ ಸಮತೋಲನ ಸ್ಥಿತಿಯಲ್ಲಿ ನಿರ್ಧಾರ ಮಾಡಿಕೊಂಡ ಉದ್ದೇಶಗಳು, ಗುರಿ ಅಥವಾ ನೋಟಗಳನ್ನು ಸಿದ್ಧಿಸಿಕೊಳ್ಳುವುದಕ್ಕಾಗಿಯೇ ಖಚಿತವಾಗಿ ಉಪಯೋಗವಾಗುತ್ತವೆ. ನೋಡ್ರಿ, ನಾವು ಮಾಡ್ತಕ್ಕಂಥ ಧ್ಯಾನದಿಂದ, ಸ್ವಾಧ್ಯಾಯದಿಂದ, ಒಳ್ಳೆಯ ನಡೆ ನುಡಿ ವಿಚಾರ ಧಾರೆಗಳಿಂದ ನಮ್ಮಲ್ಲಿ ತುಂಬತಕ್ಕಂಥ ಶಕ್ತಿ, ನಾವು ಏನು ಮಾಡ್ಬೇಕಾಗಿದೆ, ನಮ್ಮ ಗುರಿ ಏನಿದೆ
ಆ ಒಂದು ಗುರಿಯ ಪಯಣಕ್ಕೆ ಪೂರಕವಾಗಿ ಉಳಿತದ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬಹುದು. ನಮಗ ಆ ಕ್ಲಾಸ್ನಲ್ಲಿ ಕೆತ್ತಪ್ಪ ಗುರುಗಳು ಹೇಳ್ತಾ ಇದ್ದಾರೆ, ನೀವು ನಿಮಗೆ ಯಾವ ಕೆಲಸವನ್ನ ನೇಮಿಸ್ತಾರಲ್ಲ ಮಾಸ್ಟರ್ಸು, ಆ ಕೆಲಸದಲ್ಲಿ ನೀವು ಸತತವಾಗಿ ನಿರಂತರವಾಗಿ ತೊಡಗಿಕೊಳ್ಳ್ರಿ, ಆ ಕೆಲಸಗಳನ್ನ ಪೂರ್ತಿ ಮಾಡ್ರಿ ಅಂತ ಹೇಳ್ತಾರ. ನೀವು ಧ್ಯಾನವನ್ನ ಮಾಡಿ, ನೀವು ವಿಶ್ವ ಕ್ಷೇತ್ರಾಗ್ನಿಯನ್ನ ಹೊಂದಿ ಆ ಕೆಲಸಗಳನ್ನ ಪರಿಪೂರ್ಣ ಮಾಡ್ರಿ, ಭೂಮಿ ತಾಯಿಗೆ ವಸುಂಧರೆಗೆ ಶಕ್ತಿ ಕೊಡ್ತಕ್ಕಂತ ಕೆಲಸವನ್ನ ಪರಿಪೂರ್ಣ ಮಾಡ್ರಿ, ನಿಮಗ್ ಒಪ್ಪಿಸಿದಂತ ಸಣ್ಣ ಪುಟ್ಟ ಕೆಲಸಗಳನ್ನ ನೀವು ಭಕ್ತಿಯಿಂದ ನೆರವೇರಿಸ್ರಿ ಅಂತಕ್ಕಂತ ಮಾತನ್ನ ಹೇಳ್ತಾರೆ. ಆ ರೀತಿ ನಾವು ನಮ್ಮ ಒಂದು ಇಚ್ಛಾಶಕ್ತಿಯಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನ ಪರಿಪೂರ್ಣವಾದಂತ ಸಹಯೋಗದಿಂದ ಮಾಡ್ಲಿಕ್ಕೆ ಧ್ಯಾನ ಆಗ್ನಿಯೇ ಕಾರಣವಾಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನೋಡ್ತೇವೆ. ಮನುಷ್ಯರಲ್ಲಿ ಅಭಿವೃದ್ಧಿ ವಿಕಾಸಗಳು ಸಂಭವಿಸಬಲ್ಲಂತಹ ಪರಿಚಯಗಳನ್ನು ಪ್ರಾಣಶಕ್ತಿಯೇ ನಿರಂತರವೂ ಸೃಷ್ಟಿಸುತ್ತಿರುತ್ತದೆ. ನೋಡ್ರಿ, ಮನುಷ್ಯರಲ್ಲಿ ಅಭಿವೃದ್ಧಿ ವಿಕಾಸ ಸತತವಾಗಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ, ಸತತವಾಗಿ ವಿಕಾಸ ಹೊಂದಬೇಕು ಅಂತಂದ್ರೆ, ಸತತವಾಗಿ ಭೂಮಿ ವಿಕಸನದ ಹಂತಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲೇ ಪ್ರಾಣಶಕ್ತಿ ನಿರಂತರವಾಗಿ ಸೃಷ್ಟಿಗೊಳ್ತಾನೆ ಇರಬೇಕು. ಒಂದಿಷ್ಟು ಪ್ರಾಣಶಕ್ತಿ ಖರ್ಚಾದ್ರೂ ಕೂಡ ಅದನ್ನು ಮರಳಿ ನಾವು ಇನ್ನೂ ಪ್ರಾಣಶಕ್ತಿಯನ್ನು ತುಂಬತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತಾನೆ ಇರಬೇಕು ಅಂತಕ್ಕಂಥದ್ದನ್ನೇ ಅಲ್ಲಿ ಹೇಳ್ತಾ ಇದ್ದಾರೆ. ಶಿಷ್ಯತ್ವದಿಂದ ಸಂದರ್ಭಗಳಿಂದ ನೂತನ ರಾಸಾಯನಿಕ ಶಕ್ತಿಗಳು ಸ್ನೇಹದಿಂದ ಸೃಷ್ಟಿಸಲ್ಪಡುತ್ತಿರುತ್ತವೆ, ಹೊಸ ದರ್ಶನಗಳು ಸಂಭವಿಸುತ್ತಿರುತ್ತವೆ. ಒಬ್ಬ ಯೋಗ್ಯ ವ್ಯಕ್ತಿಯೊಂದಿಗೆ ಸಂಭವಿಸುತ್ತಿರುವ ಬಾಂಧವ್ಯದಿಂದ ಆ ಮನುಷ್ಯರಲ್ಲಿ ಎಷ್ಟೋ ಹೊಸ ಪ್ರಯತ್ನಗಳು ಪ್ರಾರಂಭವಾಗುತ್ತವೆ. ನೋಡ್ರಿ, ಒಬ್ಬ ಶ್ರೇಷ್ಠವಾದ ಧ್ಯಾನಿ ವ್ಯಕ್ತಿಯ ಜೊತೆಗೆ ಸಂಬಂಧ ಪಡ್ತಕ್ಕಂತ ಎಲ್ಲಾ ವ್ಯಕ್ತಿಗಳು ಕೂಡ ಅವರು ಶ್ರೇಷ್ಠ ಮಟ್ಟದ ಜೀವನವನ್ನು ಹೊಂದುತ್ತಾರೆ, ಶ್ರೇಷ್ಠ ಮಟ್ಟದ ಆಯಾಮಗಳನ್ನ ಮುಟ್ಟುತ್ತಾರೆ. ಅವರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಶ್ರೇಷ್ಠ ಮನುಷ್ಯರಾಗಿ ಪ್ರಾಣಶಕ್ತಿಯನ್ನ ಹೊಂದಿ ಜಗತ್ತಿನಲ್ಲಿ ಅತ್ಯುತ್ತಮ ಜೀವಿಗಳಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದನ್ನ, ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಒಳ್ಳೆಯವರ ಪಕ್ಕದಲ್ಲಿ ಇರಬೇಕು, ಒಳ್ಳೆಯವರ ಮಗ್ಗಲಿನಲ್ಲಿ ಇರಬೇಕು ಅಂತಕ್ಕಂಥದ್ದನ್ನ ಹಿರಿಯರು ಹೇಳ್ತಾರೆ. ಮನುಷ್ಯರು ತಮ್ಮ ದಿನಚರಿಯ ಪುಸ್ತಕಗಳಲ್ಲಿ ಅಂತಹ ವ್ಯಕ್ತಿಗಳೊಂದಿಗೆ ಉಂಟಾಗುವ ಪರಿಚಯಗಳ ಬಗ್ಗೆ, ಸತ್ಸಂಬಂಧಗಳ ಬಗ್ಗೆ, ಅದರಿಂದ ಅವರ ಜೀವನದಲ್ಲಿ ಬಂದ ಬದಲಾವಣೆಗಳ ಬಗ್ಗೆ ಬರೆದುಕೊಂಡು ಆಗಾಗ ಓದಿಕೊಳ್ಳುವುದು ಬಹಳ ಉಪಯುಕ್ತವಾಗುತ್ತದೆ. ನೋಡ್ರಿ, ನಮಗೊಬ್ರು ಧ್ಯಾನವನ್ನ ಹೇಳಿಕೊಟ್ರು, ನಮಗೊಬ್ರು ಒಳ್ಳೆಯ ಒಂದು ವಿಷಯವನ್ನ ಹೇಳಿದ್ರು, ನಮಗೊಂದು ಮಾರ್ಗದರ್ಶನ ಮಾಡಿದ್ರು, ಆಧ್ಯಾತ್ಮದಲ್ಲಿ ಒಂದು ನೆಲೆಯನ್ನ ಕಲ್ಪಿಸಿಕೊಟ್ರು ಅಂದ್ರ ಅಂಥವುಗಳನ್ನೆಲ್ಲ ಮರಿಬೇಡ್ರಿ. ಅದನ್ನೆಲ್ಲ ಕೃತಜ್ಞತಾ ಪೂರ್ವಕವಾಗಿ ಒಂದು ಡೈರಿ ಮಾಡಿ ಆ ಎಲ್ಲಾ ದಿನಾಂಕವನ್ನ ಹಾಕಿ ಆ ಘಟನೆಗಳನ್ನ ಬರೆದಿಡ್ರಿ. 2019 ಒಂದು ಆಗಸ್ಟ್ ತಿಂಗಳಲ್ಲಿ ನಮಗೆ ಒಂದು ದಿನ ನಾವು ಸಂಜೆಯ ವೇಳೆಯಲ್ಲಿ ಗುರುಗಳಾದಂತ ಕೆತ್ತಪ್ಪ ಸರ್ ಮನೆಗೆ ಹೋದಾಗ ಈ ಧ್ಯಾನದ ಒಂದು ಬೋಧನೆ ಅವರಿಂದ ನಮಗಾಯ್ತು. ಆ ದಿನವನ್ನು ಇವತ್ತಿಗೂ ಕೂಡ ನಾನು ಅಚ್ಚಳಿಯದಂತೆ ನೆನಪಿಟ್ಟುಕೊಂಡು ಆ ಒಂದು ಯಾವಾಗ್ಲಾದ್ರೂ ಅದರ ಬಗ್ಗೆ ನಾನು ತಲೆಯಲ್ಲಿ ತಂದುಕೊಳ್ತಾ ಇರ್ತೀನಿ. ಆ ರೀತಿ ಒಂದ್ ಮನುಷ್ಯ ಹೆಲ್ಪ್ ಮಾಡಿದಂತ ಒಬ್ಬ ವ್ಯಕ್ತಿ, ಒಂದು ಗುರು, ಒಬ್ಬ ಧ್ಯಾನಿ, ಒಬ್ಬ ಅಸ್ಟ್ರಲ್ ಮಾಸ್ಟರ್ ಅಥವಾ ನಮ್ಮ ಸಹಯೋಗದಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ನಮಗ್ ಸಹಕಾರ ಮಾಡಿದ್ದನ್ನ ನಾವು ಯಾವಾಗಲೂ ಕೂಡ ನೆನಿತಾ ಇರಬೇಕು ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಯೋಗ್ಯರೊಂದಿಗೆ ಉಂಟಾಗುವ ಅಂತಹ ಕೆಲವು ಸಮಾವೇಶಗಳಿಂದ ಬಹಳಷ್ಟು ಉತ್ತಮ ಪಾಠಗಳನ್ನು ಕಲಿತುಕೊಳ್ಳುತ್ತೇವೆ. ಅನೇಕ ಋಣಗಳಿಂದ ನಾವು ವಿಮುಕ್ತರಾಗುತ್ತೇವೆ. ಯಾವಾಗೂ ಕೂಡ ಒಬ್ಬ ವ್ಯಕ್ತಿಯಿಂದ ಪಡೆದಂತ ಒಂದು ಉಪಕಾರವನ್ನ, ಆತನಿಂದ ಬಂದಂತ ನಮಗೆ ಹೆಲ್ಪ್ ಅನ್ನ ನಾವು ಯಾವಾಗಲೂ ನೆನಿತಾ ಇರಬೇಕು. ಅಂದ್ರ ಅದರಿಂದ ನಾವು ಋಣಮುಕ್ತರಾಗ್ತೇವೆ. ನೀವೇನ್ ಮಾಡ್ಯಾರ, ನನಗೆ ಇವೇನ್ ಕಲ್ಸ್ಯಾನ್ ಬಿಡು, ಯುತ್ತಿನಿಗೇನು ಗೊತ್ತದ ಅಂತ ಹೇಳಿ ನಾವು ಆ ವ್ಯಕ್ತಿಯನ್ನ ಜರದಿದ್ದೇ ಆದ್ರ ಅಥವಾ ಆ ವ್ಯಕ್ತಿಯನ್ನ ನಾವು ಅಲ್ಲಗಳೆದಿದ್ದೇ ಆದ್ರ ಮತ್ತೆ ನಾವು ಋಣದಲ್ಲಿ ಸುತ್ತ ಹಾಕೊಂಡು ಮತ್ತೆ ಭೂಮಿಗೆ ಅದನ್ನ ಅನುಭವಿಸ್ಲಿಕ್ಕೆ, ಅದನ್ನ ಕಳೀಲಿಕ್ಕೆ ಮರಳಿ ಬರ್ಬೇಕಾಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಾನವನ ಸಂಬಂಧಗಳು ಪುನರುದ್ಧಾರವಾಗುತ್ತಿರುತ್ತವೆ. ಸಹಕಾರಿ ಚಳುವಳಿಗಳು, ಸೃಜನಾತ್ಮಕತೆಯ ರಚನೆಗಳು ಪುನರಾವರ್ತಿಸುತ್ತಿರುತ್ತವೆ. ನೋಡ್ರಿ, ಈ ಜಗತ್ತಿನಲ್ಲಿ ಚಕ್ರದಲ್ಲಿ, ಈ ಕಾಲಚಕ್ರದಲ್ಲಿ ಘಟನೆಗಳು ಬರ್ತಾ ಇರ್ತಾವ, ಹೋಗ್ತಾ ಇರ್ತಾವ. ಈ ಘಟನೆ ಮುಂದೆಂದೋ ಒಂದಿನ ಮತ್ತೆ ಘಟಿಸಬಹುದು. ಈ ವ್ಯಕ್ತಿ ಎಂದೋ ಒಂದಿನ ಮತ್ತೆ ಒಂದು ಜೀವದ ರೂಪದಲ್ಲಿ ಬರಬಹುದು. ಅದಕ್ಕಾಗಿ ಘಟನೆಗಳು, ವ್ಯಕ್ತಿಗಳು, ವಿಷಯಗಳು ಅಥವಾ
ಕೆಲವೊಂದು ಪ್ರಯೋಗಗಳು ಕಾಲಚಕ್ರದಲ್ಲಿ ಮತ್ತೆ ಮತ್ತೆ ಮರಳಿ ಮರಳಿ ಬರ್ತಕ್ಕಂಥದ್ದನ್ನ ನಾವು ನೋಡ್ಬಹುದು. ಅದಕ್ಕಾಗಿ ಹೇಳ್ತಾರ, ಕಾಲ ಹಿಂಗ ಇರೋದಿಲ್ಲ, ಮುಂದೊಂದಿನ ಅದು ಬದಲಾಗ್ತದ, ಅಥವಾ ಇವತ್ತಿನ ಕಾಲ ಮುಂದೆ ಒಂದಿನ ಮತ್ತೆ ಬರ್ತದ ಅಂತಕ್ಕಂಥದ್ದನ್ನ ನಾವು ಈಗ ಈ ಕಾಲದ ವಿಷಯದಲ್ಲಿ ನೋಡೋದೇ ಆದ್ರೆ, ಈ ಯುಗಗಳ ಒಂದು ಹಂತವನ್ನ ತಗೊಂಡ್ರೆ ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ, ಸತ್ಯಯುಗ, ಮತ್ತೆ ನಾವು ಮರಳಿ ಅದೇ ಯುಗವನ್ನ ಸತ್ಯಯುಗದಿಂದ ಮತ್ತೆ ನಾವು ತ್ರೇತಾಯುಗಕ್ಕೆ ಹೋಗ್ತಕ್ಕಂತ ಒಂದು ಭವಿಷ್ಯವಾಣಿಯನ್ನ ಬರೆದಿಟ್ಟಂತವರಿಂದ ಕೇಳಬಹುದು. ಅದಕ್ಕಾಗಿ ಯಾವುದೇ ಒಬ್ಬ ವ್ಯಕ್ತಿ ಈ ಕಾಲಚಕ್ರದ ಗತಿಯಲ್ಲಿ ಮರಳಿ 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 ಬರ್ತಕ್ಕಂಥ ಸಾಧ್ಯತೆಗಳದಾವ. ಅದನ್ನೆಲ್ಲಾ ನಾವು ಅರಿತುಕೊಳ್ಬೇಕು ಅಂತಂದ್ರೆ ನಮಗೆ ಧ್ಯಾನ ಶಕ್ತಿ ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದೆ ನಮ್ಮ ಗುರುಗಳೊಂದಿಗೆ ಸಹಯೋಗದಲ್ಲಿ ಇದ್ದರೂ ಬೇರೆ ಇತರೆ ಕಾರಣದಿಂದ ಆದರೂ ತಮ್ಮ ಪ್ರಾಣಶಕ್ತಿಯನ್ನು ನಾಶ ಮಾಡಿಕೊಂಡಿರುವವರು ಸಹ ಆ ಗುರುಗಳನ್ನು ಪುನಃ ಭೇಟಿಯಾಗಿ ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಹಿಂದೊಂದು ಯಾವುದೋ ಜನ್ಮದಲ್ಲಿ ನಾವು ಒಬ್ಬ ಗುರುವಿನಿಂದ ಉತ್ತಮ ಮಾರ್ಗದರ್ಶನ ಪಡೆದು ಉತ್ತಮ ವ್ಯಕ್ತಿಯಾಗಿ ರೂಪುಗೊಂಡು ನಾವು ಮರಳಿ ಆತನನ್ನ ಮರೆತು ಬಿಟ್ಟಿದ್ರು ಕೂಡ, ಆ ಗುರುವನ್ನ ಮರೆತು ಬಿಟ್ಟಿದ್ರು ಕೂಡ, ಇವಾಗ ನಾವು ಧ್ಯಾನಿಸಿ ಕ್ಷೇತ್ರಾಗ್ನಿಯನ್ನ ಪಡೆದುಕೊಂಡು ಆ ಗುರುವನ್ನ ನಾವು ಹೊಂದಬಹುದು, ಕಾಣಬಹುದು, ಆತನೊಂದಿಗೆ ಮತ್ತೆ ಸಹಯೋಗ ಹೊಂದಬಹುದು ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಧದಲ್ಲಿ ಪ್ರಾಣಶಕ್ತಿಯು ಮನುಷ್ಯರು ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನು ಪರಿಷ್ಕರಿಸಿಕೊಂಡು ಉತ್ತಮ ಸೇವಾಪಥದಲ್ಲಿ ಸಹಕರಿಸಿಕೊಂಡಿರುವಂತೆ ಮಾಡುವುದರ ಜೊತೆಗೆ ಎಷ್ಟೋ ಜನ್ಮಗಳ ಸುದೀರ್ಘ ಜೀವನದ ವ್ಯವಹಾರಗಳಿಂದ ಕರ್ಮವನ್ನು ಬಿಡಿಸಿಕೊಳ್ಳುತ್ತಾ ಪುನಃ ಅವನ ನಡುವೆ ಸತ್ಸಂಬಂಧಗಳು ಪುನರುದ್ಧರಿಸಲು ಸಹ ಉಪಯೋಗವಾಗುತ್ತಿರುತ್ತದೆ. ನೋಡ್ರಿ, ನಮ್ಮ ಜನ್ಮಾಂತರಗಳ ಕರ್ಮಗಳನ್ನ ಕಳೆದುಕೊಂಡು ನಾವು ಸುದೀರ್ಘವಾದಂತ ಒಂದು ಜೀವನವನ್ನ ನಡೆಸಿ ಆ ಜೀವನದಲ್ಲಿ ಒಳ್ಳೆಯ ವ್ಯವಹಾರದೊಂದಿಗೆ ನಾವು ಕರ್ಮವನ್ನ ಕಳೆಯುತ್ತಾ ನಮ್ಮ ಆಕಾಶಿಕ ರೆಕಾರ್ಡ್ ನಲ್ಲಿ ಇರ್ತಕ್ಕಂಥ ಎಲ್ಲ ಕರ್ಮದ ಒಂದು ನೆಲೆಗಳನ್ನ ಹಾಳು ಮಾಡಿ ನಾವು ಮತ್ತೆ ಉತ್ತಮವಾದಂತ ಪ್ರಾಣಾಗ್ನಿಯನ್ನ ಹೊಂದಿ ಉತ್ತಮವಾದಂತ ಲೋಕಕ್ಕೆ, ಉತ್ತಮವಾದಂತ ಆಯಾಮಕ್ಕೆ ಹೋಗ್ಲಿಕ್ಕೆ ನಾವು ಪ್ರಯತ್ನ ಪಡಬಹುದು ಅಂತಕ್ಕಂಥದ್ದನ್ನ ಹೇಳ್ತಾರೆ. ನಾವು ಗುರು ಶಿಷ್ಯರ ಸಂಬಂಧಗಳನ್ನು, ತಂದೆ ತಾಯಿಗಳ ಸಂಬಂಧಗಳನ್ನು ಜಾಗರೂಕತೆಯಿಂದ ಅಧ್ಯಯನ ಮಾಡಿ ಪರಿಶೀಲಿಸಿದರೆ ಪ್ರಾಣಶಕ್ತಿ ರಹಸ್ಯಗಳು ಬಹಳಷ್ಟು ಹೊರಬರುತ್ತವೆ. ನೋಡ್ರಿ, ಒಬ್ಬ ಗುರು ಶಿಷ್ಯ ಅಥವಾ ಒಬ್ಬ ತಂದೆ ತಾಯಿ ಮಕ್ಕಳು ಅವರ ಒಂದು ಸಂಬಂಧವನ್ನ ನಾವು ಪರಿಶೀಲಿಸಿ ನೋಡಿದಾಗ ತಾಯಿಯ ಒಂದು ಋಣ, ತಾಯಿಯ ಒಂದು ಪ್ರೀತಿಗೆ ನಾವು ಯಾವ ಬೆಲೆಯನ್ನ ಕಟ್ಟಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅದನ್ನ ನಾವು ಅರಿತಿರಬೇಕು. ನಾವು ಅವಳಿಗೆ ಏನು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಬಟ್ ಆ ತಾಯಿಯ ಋಣವನ್ನ ಅರಿತುಕೊಂಡು ನಮ್ಮನ್ನ ಈ ಜಗತ್ತಿಗೆ ತಂದು ಇಂಥ ಒಂದು ಕ್ಷೇತ್ರಕ್ಕೆ ಅಣಿ ಮಾಡಿದಂತ ಆ ತಾಯಿಗೆ ಪ್ರತಿನಿತ್ಯವೂ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರಬೇಕು ಅಂತಕ್ಕಂಥದ್ದನ್ನೇ ಇಲ್ಲೇ ಹೇಳ್ತಾ ಇದ್ದಾರೆ. ಒಬ್ಬ ಗುರುವಿಗೆ ಹೇಗೆ ನೀವು ಕೃತಜ್ಞತೆಯನ್ನು ಸಲ್ಲಿಸಿ ಕೃತಜ್ಞರಾಗಿರ್ತೀರೋ ಹಂಗ ಒಬ್ಬ ತಾಯಿಗೂ ಕೂಡ ನೀವೇನಾಗ್ಬೇಕು, ಕೃತಜ್ಞತೆಯನ್ನು ಸಲ್ಲಿಸಿ ತಾಯಿಯ ಒಂದು ಶುಶ್ರೂಷೆ, ಆಶ್ರಯ, ಅವಳಿಗೆ ಆಶ್ರಯ ಕೊಟ್ಟು ಅವಳನ್ನ ಸಂತೋಷ ಬಿಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಪ್ರಾಣಶಕ್ತಿಯನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳುವುದರಿಂದ ಆ ಸಂಬಂಧಗಳಲ್ಲಿನ ಪ್ರಾಣಶಕ್ತಿಯ ರಹಸ್ಯಗಳು ವರ್ತಮಾನದಲ್ಲಿ ಹೊರಬರುತ್ತಿರುವುದನ್ನು ನಾವು ಗಮನಿಸಬಹುದು. ಆ ಹಿಂದಿನ ಸಂಬಂಧಗಳಲ್ಲಿರುವ ಉದ್ದೇಶಗಳು, ವೈಖರಿಗಳು, ಸಂಬಂಧಗಳು, ಉದ್ಭವಿಸಿದ ಸಮಸ್ಯೆಗಳೆಲ್ಲವೂ ಸಹ ಆ ಹಿಂದಿನ ಸಂಬಂಧಗಳ ರೂಪವನ್ನು ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಟ್ಟಿ ಆ ವರ್ತಮಾನದಲ್ಲಿ ತೋರಿಸುತ್ತಿರುತ್ತವೆ. ನೋಡ್ರಿ, ನಾವು ಧ್ಯಾನಾಗ್ನಿಯಿಂದ ಪ್ರಾಣಶಕ್ತಿಯಲ್ಲಿ ಇರ್ತಕ್ಕಂಥ ಅತಿ ರಹಸ್ಯವಾದ ಹಿಂದಿನ ಭೂತ ಜಗತ್ತಿನ ಅಥವಾ ವರ್ತಮಾನ ಜಗತ್ತಿನ ಅತಿ ರಹಸ್ಯವಾದ ವಿಷಯಗಳನ್ನೂ ಕೂಡ ಅರಿತುಕೊಂಡು ಅದರೊಂದಿಗೆ ಸಹಯೋಗ ಹೊಂದತಕ್ಕಂತ ಒಂದು ಪರಿಸ್ಥಿತಿ ನಮಗೆ, ಒಂದು ಸಾಧ್ಯತೆ ನಮಗೆ ಈ ಧ್ಯಾನ ಅಗ್ನಿಯಿಂದ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಆ ನಂತರ ಇಲ್ಲಿ ಹೀಗೆ ಈ ಸಂಬಂಧಗಳಲ್ಲಿ ಇರುವವರು ಹಾಗೆ ವಿಷಯ ಪರಿಶೀಲನೆಯನ್ನು ಮಾಡಿಕೊಳ್ಳುವುದರಿಂದ ಉಂಟಾಗುವ ವರ್ತಮಾನ ನವ ಸಂಬಂಧಗಳು ಭವಿಷ್ಯತ್ತಿನಲ್ಲಿ ರೂಪುಗೊಳ್ಳುವ ಸತ್ಸಂಬಂಧಗಳಿಗೆ ಹಾದಿಯನ್ನು ವಿಶೇಷವಾಗಿ ನಿರ್ಮಿಸುತ್ತಿರುತ್ತವೆ. ನೋಡ್ರಿ, ನಾವು ಈ ರೀತಿ ಒಂದು ವಿಶಿಷ್ಟವಾದಂತ ಸಂಬಂಧವನ್ನ ಹೊಂದಿದ್ದೇ ಆದ್ರೆ, ನಾವು ಧ್ಯಾನಾಗ್ನಿಯನ್ನ ಹೊಂದಿದ್ದೇ ಆದ್ರೆ ಮುಂದಿನ ಭವಿಷ್ಯತ್ತಿನ ಒಂದು ರಹಸ್ಯಗಳನ್ನ ಹಿಂದೆ ಆಗಿ ನಮಗೆ ನೆನಪಿನ ಪಟಲದಿಂದ ಹಿಂದೆ ಸರದಂತ ಎಷ್ಟೋ ಘಟನೆಗಳನ್ನ ನಾವು ಇವತ್ತಿಗೂ ಕೂಡ ಕನ್ವರ್ಸೇಷನ್ ಮಾಡ್ಕೊಳ್ಬಹುದು. ಅವುಗಳನ್ನ ನಮ್ಮ
ಅಭಿವೃದ್ಧಿಗಾಗಿ ಬಳಸ್ಕೊಳ್ಳಲೂಬಹುದು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ರೀತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ವಿಷಯ ಪರಿಶೀಲನೆಯನ್ನು ಮಾಡಿಕೊಳ್ತಾ ಆತನ ವರ್ತಮಾನದ ಸಂಬಂಧವನ್ನ ನವೀಕರಿಸುತ್ತಾ ಭವಿಷ್ಯತ್ತಿನಲ್ಲಿ ರೂಪುಗೊಳ್ತಕ್ಕಂಥ ಸಂಬಂಧಗಳಿಗೆ ಹೊಸ ಆಯಾಮವನ್ನ, ಹೊಸ ನೆಲೆಯನ್ನ, ಹೊಸ ಅರ್ಥವನ್ನ ಕೊಡ್ಲಿಕ್ಕೆ ಆ ವ್ಯಕ್ತಿಯಿಂದ ಸಾಧ್ಯ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಮಗ್ ಹೇಳ್ತಾರೆ ನಮ್ಮ ಗುರುಗಳು, ನೀವು ಸಹಸೃಷ್ಟಿಕರ್ತರು ಅಂತ ಹೇಳಿ. ಈಗ ನೀವೆಲ್ಲರೂ ಏನು ಸಹಸೃಷ್ಟಿಕರ್ತರು. ಹೀಗೆ ಕೇವಲ ನೀವು ಧ್ಯಾನ ಮಾಡ್ತಕ್ಕಂಥದ್ದು ಸಾಮಾನ್ಯವಾದ ಪಥ ಅಲ್ಲ. ನೀವೆಲ್ಲರೂ ಇಲ್ಲಿ ಕೂಡಿದಿರಿ ಅಂದ್ರ ನೀವು ಹಿಂದಿನ ಜನ್ಮದ ಒಂದು ಋಣಾನುಬಂಧದಿಂದ, ಪ್ರಾಣಶಕ್ತಿಯ ಬಲದಿಂದ ನೀವೆಲ್ಲರೂ ಇಲ್ಲಿ ಕೂಡಿದಿರಿ. ನೀವೆಲ್ಲರೂ ವಿಶಿಷ್ಟವಾದ ಜೀವಿಗಳು, ನಿಮ್ಮಲ್ಲಿ ವಿಶಿಷ್ಟವಾದ ಕ್ಷೇತ್ರಾಗ್ನಿ ಅದ. ಆದ್ದರಿಂದ ನೀವೆಲ್ಲರೂ ಕೂಡ ಈ ಭವಿಷ್ಯತ್ತಿಗೆ, ಈ ಭೂಮಿಗೆ ವಿಶಿಷ್ಟವಾದ ಶಕ್ತಿಯನ್ನು ಕೊಡ್ತಕ್ಕಂತ ಕೆಲಸ ಮಾಡ್ಲಿಕ್ಕೆ ನೀವು ಇಲ್ಲಿ ಬಂದಿದ್ದೀರಿ. ಆದ್ದರಿಂದ ನೀವೆಲ್ಲ ಸಹಸೃಷ್ಟಿಕರ್ತರು ಅಂತಕ್ಕಂಥ ಮಾತನ್ನ ನಮ್ಮ ಗುರುಗಳಾದಂತ ಕೇತಪ್ಪ ಗುರುಗಳು ಮೇಲಿಂದ ಮೇಲೆ ನಮಗೆ ಹೇಳಿದ್ದನ್ನ ಕೇಳಬಹುದು. ನಾವು ಎಲ್ಲರೂ ಇವಾಗ ಯಾರಿಗ್ ಗೊತ್ತಿತ್ತು ನಮಗೆ ಈ ರೀತಿ ಒಂದ್ಸಲ ನಾವು ಧ್ಯಾನ ಮಾಡ್ತೇವಿ, ಈ ರೀತಿ ನಾವು ಎಲ್ಲರೂ ಜೂಮ್ದಲ್ಲಿ ಕೂಡ್ತೇವೆ, ಈ ಜೂಮಿನ ಪ್ರಕಂಪನ ಇಷ್ಟೊಂದದ, ಈ ಧ್ಯಾನದ ಪ್ರಕಂಪನ ಇಷ್ಟೊಂದದ ಅಂತಕ್ಕಂಥದ್ದನ್ನೆಲ್ಲ ನಾವು ಈ ಹಿಂದಿನ ದಿನಗಳಲ್ಲಿ ಅರಿತಿದ್ದೇ ಇಲ್ಲ. ಹೋದ ಜನ್ಮಗಳಲ್ಲಿ ನಾವು ಮಾಡಿದ ಪುಣ್ಯದ ಫಲವು ಏನೋ ಈ ಒಂದು ದಾರಿಯಲ್ಲಿ ನಾವು ಮತ್ತೆ ಕನೆಕ್ಟ್ ಆಗಿದ್ದೀವಿ ಅಂದಂಗ. ನಾವು ಈ ಧ್ಯಾನವನ್ನ ಮಾಡ್ತಾ 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 ಜನ್ಮ ಜನ್ಮಾಂತರಗಳಲ್ಲಿ ಇರ್ತಕ್ಕಂಥ ಕರ್ಮಗಳನ್ನ, ಕೆಟ್ಟ ಕರ್ಮಗಳನ್ನ ನಾವು ಕಳೆದುಕೊಳ್ತಾ, ನಾವು ಒಳ್ಳೆಯ ಕರ್ಮಗಳನ್ನ ಮುಂದಿನ ಭವಿತವ್ಯಕ್ಕಾಗಿ ಬಳಸಿಕೊಳ್ಳುತ್ತಾ, ಧ್ಯಾನಾಗ್ನಿಯಿಂದ ಅವುಗಳಿಗೆ ಶಕ್ತಿಯನ್ನ ಕೊಡ್ತಾ ಸಹಯೋಗ ಹೊಂದಿ ಈ ಭೂಮಿಗೆ ಅದನ್ನ ಪೂರಕವಾಗಿ ಮಾಡಿಕೊಡ್ತಕ್ಕಂತ ಒಂದು ಶಕ್ತಿಯನ್ನ ನಾವು ಹೊಂದುತ್ತೇವೆ. ಅದಕ್ಕಾಗಿ ನಾವು ಧ್ಯಾನದಿಂದ, ವಿಶ್ವ ಕ್ಷೇತ್ರಾಗ್ನಿಯಿಂದ, ಚೈತನ್ಯದಿಂದ ನಾವು ಮರಳಿ ಸಹಯೋಗವನ್ನು ಹೊಂದಲಿಕ್ಕೆ ಭೂಮಿಯ ಪ್ರತಿಯೊಂದು ಕ್ಷೇತ್ರಗಳಿಗೆ, ಪ್ರತಿಯೊಂದು ಅಣುವಿಗೆ, ಪ್ರತಿಯೊಂದು ಕಿಂಗ್ಡಮ್ಗಳಿಗೆ ನಾವು ಸಹಯೋಗವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ಈ ಸಹಯೋಗ ಅಂತಕ್ಕಂಥ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಈ ಸಹಯೋಗ ಅಧ್ಯಾಯ ಕೂಡ ಮುಗಿತದ, ಚಿಕ್ಕದದ. ಇಲ್ಲಿಗೆ ಇವತ್ತಿನ ಧ್ಯಾನದ ಒಂದು ವಿಷಯವನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ, ಸ್ವಾಧ್ಯಾಯವನ್ನ. ಇವಾಗ ನಾವು ಧ್ಯಾನಕ್ಕೆ ಹೋಗೋಣ. ಎಲ್ಲರೂ ಕೂಡ ಸ್ಪೆಕ್ಟ್ ತೆಗೆದು, ಸ್ಪೆಕ್ಟ್ ಇದ್ರೆ ತೆಗೆದಿಡಿ. ಯಾರು ಪಿರಾಮಿಡ್ಗಳನ್ನ ಹಾಕೊಳ್ತಕ್ಕಂಥವ್ರು ಪಿರಾಮಿಡ್ಗಳನ್ನ ಬಳಸ್ಕೊಳ್ಳಿ. ಪಿರಾಮಿಡ್ಗಳನ್ನ ಬಳಸ್ತಕ್ಕಂಥ ಪ್ರಯೋಗವನ್ನು ಇಟ್ಟುಕೊಳ್ರಿ. ಪಿರಾಮಿಡ್ಗಳು ಉತ್ತಮವಾದಂತಹ ಶಕ್ತಿಯನ್ನ ಕೊಡ್ತಕ್ಕಂಥ ಒಂದು ಮೂಲಗಳಾಗ್ಯಾವ. ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಸಾವಧಾನವಾಗಿ ಕಣ್ಣು ಮುಚ್ಚಿ ಒಂದು ದೀರ್ಘ ಉಸಿರನ್ನು ಎಳೆದುಕೊಳ್ಳಿ. ನಿಮ್ಮ ರೋಮಗಳಲ್ಲಿ ಉಸಿರನ್ನು ಹರಿದಾಡಿಸಿ ತಲೆಯಿಂದ ಹಿಡಿದು ನಿಮ್ಮ ಪಾದದ ತುದಿಯ ಬೆರಳಿನವರೆಗೂ ಆ ಉಸಿರನ್ನು ಸ್ಪರ್ಶಿಸಿ ಹೊರಗೆ ಹಾಕಿ ನಿಮ್ಮ ಧ್ಯಾನದ ಕ್ಷೇತ್ರಾಗ್ನಿಯ ಅಲೆಗಳು ಭೂಮಿಯಲ್ಲಿ ಕೆಲವೊಂದು ವಿಶಿಷ್ಟವಾದ ಕಾರ್ಯಗಳಿಗೆ ಉಪಯೋಗವಾಗಲಿ. ಜನ ಕಲ್ಯಾಣಕ್ಕೆ, ಲೋಕ ಕಲ್ಯಾಣಕ್ಕೆ, ಸನ್ಮಾರ್ಗದ ಒಂದು ಸೃಷ್ಟಿಗೆ ನಮ್ಮ ಧ್ಯಾನದ ಶಕ್ತಿ ಪೂರಕವಾಗಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರೂ ಕೂಡ ಕಣ್ಣು ತೆರೆದು ವಿಡಿಯೋನಲ್ಲಿ ಬಂದು ನನಗೆ ವಿಡಿಯೋದಲ್ಲಿ ಕೊಟ್ಟಂತ ಕಾರ್ಯವನ್ನು ಮಾಡ್ತಾ
ಕೊನೆಯ 10 ನಿಮಿಷಗಳು.
ಹ್ಮ್ ಕೊನೆಯ 5 ಸೆಕೆಂಡ್. ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆಯದಾಗಿ 3 ಸೆಕೆಂಡ್ಗಳು. 1 2 3 4 5. ಎಲ್ಲರೂ ನಿಧಾನವಾಗಿ ತಮ್ಮ ಕೈಗಳನ್ನು ಅನ್ಲಾಕ್ ಮಾಡಿಕೊಂಡು ಕಣ್ಣುಗಳ ಮೇಲಿಟ್ಟುಕೊಳ್ಳಿ. ನಿಮ್ಮ ಧ್ಯಾನದ ಶಕ್ತಿಯನ್ನು ಕಣ್ಣುಗಳ ಮುಖಾಂತರ ನಿಮ್ಮಲ್ಲಿ ಎಳೆದುಕೊಳ್ಳಿ. ನಿಧಾನವಾಗಿ 0 1 2 3 4 5. ನಿಧಾನವಾಗಿ ಕೈಗಳನ್ನೇ ನೋಡುತ್ತಾ ಕಣ್ಣು ಬಿಡಿ. ಮಾಸ್ಟರ್, ಎಲ್ಲರಿಗೂ ಕೋಟಿ ನಮನಗಳನ್ನು ಸಲ್ಲಿಸೋಣ. ನಮ್ಮೊಟ್ಟಿಗೆ ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೂ ನಮ್ಮ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಮ್ಮ ಧ್ಯಾನವನ್ನು ಮುಗಿಸೋಣ. ನಮಸ್ಕಾರ ಮಾಸ್ಟರ್ಸ್. ಹಲೋ, ಚೆನ್ನಾಗಿತ್ತು. ಅಮ್ಮ ಒಂಚೂರು ಕರ್ಕೊಂಡು ಹೋಗೋನಿಗೆ. ಧ್ಯಾನ ಚೆನ್ನಾಗಿತ್ತು. ಹಾ, ಚೆನ್ನಾಗಿತ್ತು. ಮೊಮ್ಮಗ ಬಂದನ್ರಿ ಮೇಡಮ್. ಹೌದನ್ರಿ? ಹಾ ಹಾ ಹಾ. ಧ್ಯಾನ ಮಾಡೋ. ಅದಕ್ಕೆ ಮ್ಯೂಟ್ ಮಾಡಿ. ಎಲ್ಲಿದ್ದಿ? ಹೌದನ್ರಿ? ಎಲ್ಲಿದ್ದಿ? ಕರ್ಕೊಂಡು ಕಾಣಿಸ್ತು ನೋಡೋಣ. ಅವ್ರ ಮಮ್ಮಿ ಆ ಕಡೆ ಹೋಗಿದ್ಲೆ, ಹಿಂಗ ಬಂದ ನಾನ್ ಬಲ್ಲಿ ಬಂದನ್ ಒಳಗ ಬಂದ ಮಾಡಿದ್ದೆ. ಚೆನ್ನಾಗಿತ್ತು ಮೇಡಮ್, ಧ್ಯಾನ ಚೆನ್ನಾಗಿತ್ತು. ಬಹಳ ಡೀಪ್ ಇತ್ತು. ಬಹಳ ಡೀಪ್ ಧ್ಯಾನ ಅಂತೂ ಬಹಳ ಡೀಪ್ ಇರ್ತದ. ಬಹಳ ಡೀಪ್ ಇರ್ತದ. ಬಹಳ ಡೀಪ್ ಇರ್ತದ. ಸ್ವಾಧ್ಯಾಯ ಚೆನ್ನಾಗಿತ್ತು. ಮೇಡಮ್ ಜಾಯಿನ್ ಆಗಿಲ್ಲೇನ್ರಿ? ಆಗ್ಯಾರಲ್ಲ. ಅವ್ರು ಸ್ವಲ್ಪ ಲೇಟ್ ಮಾಡಿ ಬಂದ್ರು. ವಿಜಯಲಕ್ಷ್ಮಿ ಮೇಡಮ್ ಬರೀ ಧ್ಯಾನಕ್ಕೆ ಜಾಯಿನ್ ಆದ್ರು. ಅವ್ರಿಗೆ ಕೇಳಿಸ್ಕೊಲಿಕ್ಕೆ ಆಗಿಲ್ಲ ಕಾಣಿಸ್ತು. ಹೌದು ಹೌದು. ಯಾರಾದ್ರೂ ಶೇರ್ ಮಾಡ್ಕೊಳ್ತಾ ಇದ್ರೆ ಮಾಡ್ಕೊಳ್ಳಿ. ಮಾತಾಡ್ರಿ ಮೇಡಮ್. ವಿಜಯಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಇದ್ದೀರಿ? ಅದೇ ನನ್ಗೆ ಫೋನ್ ಬಂದಿತ್ತು ಮೇಡಮ್, ಅದಕ್ಕೆ ಹಿಂಗಾಗಿ ಜಾಯಿನ್ ಆಗಕ್ ಆಗ್ಲಿಲ್ಲ. ನಾನು ಸ್ವಾಧ್ಯಾಯ ಮತ್ತೆ ಕೇಳ್ತೀನಿ ಮೇಡಮ್. ಕೇಳ್ರಿ ಮೇಡಮ್, ಕೇಳ್ರಿ. ಇದು ಮಾಡ್ತೀನಲ್ಲ, ಮಾಡ್ತೀನಿ, ಕೇಳ್ರಿ. ಓಕೆ ಮೇಡಮ್. ಶೋಭಾ ಮೇಡಮ್ ಅವ್ರು ಆರಾಮಿದಾರ? ಆರಾಮದಾರ. ಆರಾಮದಿನ್ರಿ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ್ರಿ. ನಾನು ಇದಕ್ಕೆ 7:30 ಕುಂತದ್ದು. ಈಗ ಒಂದ್ 9 ಗಂಟೆ 20 ನಿಮಿಷಕ್ಕ ಹೊರಗ್ ಬಂದೇನ್ರಿ. ದೀರ್ಘವಾಗಿ ಧ್ಯಾನ ಮಾಡಿರಿ. ಮಾಡ್ರಿ ಮೇಡಮ್, ದೀರ್ಘ ಧ್ಯಾನ ಮಾಡ್ರಿ. ಅಲ್ಲಿಂದ ಹೊರಗ್ ಬರೋದೇ ಎಷ್ಟೊತ್ತಾಗ ಅವರು ಆಫ್ ಮಾಡಿದ್ದು ಗೊತ್ತಾಗಿಲ್ಲ ನಮ್ಗೆ. ಥ್ಯಾಂಕ್ ಯು ಮೇಡಮ್. ಪ್ರಾಣಶಕ್ತಿ ಆನ್ಲೈನ್ ದಾಗ ಇಲ್ರಿ ಮೇಡಮ್ ಬುಕ್. ಇಲ್ಲಲ್ರಿ? ಸರ್ಚ್ ಮಾಡೀನ್ರಿ, ಇಲ್ರಿ. ಇದು ಸರ್ ಮನ್ಯಾಗ ಐತಿ, ಕೇಳ್ತೇನೆ ನೋಡೋಣ. ಕೇಳ್ರಿ. ನೋಡೋಣ, ಸರ್ ಕಡೆ ಕೇಳ್ತೇನ್ರಿ. ಓಕೆ ಮೇಡಮ್. ಓಕೆ. ಇನ್ನಷ್ಟು ಸ್ವಾಧ್ಯಾಯ ಸತ್ಸಂಗದೊಂದಿಗೆ ಎಲ್ಲರಿಗೂ ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.